ಸಿಂದಗಿ ಪಟ್ಟಣದ ಜ್ಯೋತಿ ನಗರದಲ್ಲಿ 15 ವರ್ಷಗಳ ಹಿಂದೆ ಬಹಳ ಭಕ್ತಿಯಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂಥ ಮಾತಾ ಲಕ್ಷ್ಮೀ ದೇವಿಯ 16ನೇ ವರ್ಷದ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ 12 ದಿನಗಳಿಂದ ನಡೆದಿರತಕ್ಕಂಥ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಪುರಾಣ ಕಾರ್ಯಕ್ರಮ, ಹಾಗೆ ಭವ್ಯ ಕುಂಭಮೇಳ, ಉಡಿ ತುಂಬುವ ಕಾರ್ಯಕ್ರಮ, ನಂತರ ಇವತ್ತು ಕೊನೆಯದಾಗಿ ನಡೀತಕ್ಕಂಥ ಈ ಧರ್ಮಸಭೆಯ ವೇದಿಕೆಯ ಸಾನ್ನಿಧ್ಯ ವಹಿಸತಕ್ಕಂಥ ಸರ್ವ ಪೂಜ್ಯರ ಪಾದಗಳಿಗೆ ಸಾಷ್ಟಾಂಗವೇರಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಹಿಂದಿನ ಶಾಸಕರಾಗಿರ್ತಕ್ಕಂಥ ಶ್ರೀ ರಮೇಶ್ ಬೋಸ್ನೂರ್ ಅವರೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಹಳ ಮಾರ್ಮಿಕವಾದ ಮಾತುಗಳನ್ನಾಡಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಮನಗೋಳಿ ಅವರೇ, ಇದೇ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಮಖಂಡಿ ಕ್ಷೇತ್ರದ ಹಿಂದಿನ ಶಾಸಕರು, ಯುವಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರವರೇ, ಹಾಗೂ ಈ ಜಾತ್ರಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ BH ಬಿರಾದಾರ್ ಅವರೇ ಮತ್ತು ಅವರ ಸಮಿತಿ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರುಗಳೇ, ಹಾಗೂ ಇನ್ನೋರ್ವ ಆತ್ಮೀಯರಾಗಿರ್ತಕ್ಕಂಥ ಗೊಳ್ಳಾಳ ಗೌಡ್ರವರೇ, ಗುತ್ತಿಗೆದಾರರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಶ್ರೀವಂತರವರೇ, ಸಿದ್ದು ಬೊಳ್ಳ ಅವರೇ, ಸಂತೋಷ್ ಪಾಟೀಲ್ ಅವರೇ, ಶ್ರೀಶೈಲಗೌಡ ಬಿರಾದಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಇದೀಗ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಸುನಂದ ಅವರೇ, ಹಾಗೂ ಇನ್ನೋರ್ವ ಸಹೋದರಿ ಆಗಿರ್ತಕ್ಕಂಥ ಶ್ರೀಮತಿ ಸೌಮ್ಯ ಕಲ್ಲೂರ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಬಂಧು ಭಗಿನಿಯರೇ, ಮಾತೋಶ್ರೀ ಸುಗ್ಲಾತಾಯಿ ಅವರ ಪಾದಗಳು ಕೂಡ ಸಾಷ್ಟಾಂಗವೇರಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನಗರದ ಗಮನವನ್ನು ಸೆಳೆಯುವ ರೀತಿಯಲ್ಲಿ ಬೆಳಗ್ಗೆಯಿಂದ ಒಂದು ಉತ್ಸವವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಲಕ್ಷ್ಮೀದೇವಿಯ ಭಕ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಒಂದು 2009ರಲ್ಲಿ ಈ ದೇವಸ್ಥಾನ ಸ್ಥಾಪನೆಯಾಗಿ ಇಲ್ಲಿವರೆಗೆ 3 ವರ್ಷಗಳಿಗೊಮ್ಮೆ ಭವ್ಯವಾದ ಜಾತ್ರಾ ಮಹೋತ್ಸವವನ್ನು ಮಾಡುವುದರ ಜೊತೆಗೆ ಈ ವರ್ಷ ವಿಶೇಷವಾಗಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಪುರಾಣ ಕಾರ್ಯಕ್ರಮ ಮತ್ತು ಎಲ್ಲರ ಗಮನ ಸೆಳೆಯತಕ್ಕಂಥ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡಿ ತಾವೆಲ್ಲರೂ ಕೂಡ ಪುನೀತರಾಗಿದ್ದೀವಿ, ತಾವೆಲ್ಲ ಪುನೀತರಾಗಿದ್ದೀರಿ. ಇದೀಗ ಬಹಳಷ್ಟು ವಿಚಾರಗಳನ್ನು 3 ಜನ ಮಹನೀಯರು ಮಾತನಾಡಿದರು. ಅಶೋಕ್ ಮನಗೋಳಿ ಹೇಳುವ ಸಂದರ್ಭದಲ್ಲಿ ಆ ಪೈಕಿ ಈ ಪೈಕಿ ಅಂತಕ್ಕಂಥ ಸಂಕುಚಿತ ವಿಚಾರಗಳನ್ನು ಧರ್ಮದಲ್ಲಿ ತರ್ತಕ್ಕಂಥದ್ದಿರ್ಬೋದು, ನಾವು ಲಿಂಗಾಯತರು, ವೀರಶೈವರು, ನಾವು ಯಾವ ಬಲಕ್ಕೆ ಸೇರಿವಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ವೇದಿಕೆ ಮೇಲೆ ಇಟ್ಟರು. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಇಟ್ಟರು. ಹಾಗೆಯೇ ಆನಂದ್ ನ್ಯಾಮಗೌಡರವರು ಒಂದು ವಿಚಾರ ಬಿಟ್ಟು ಧರ್ಮಗಳಲ್ಲಿ ಪ್ರತಿಯೊಂದು ಧರ್ಮ ಒಳ್ಳೆಯದನ್ನು ಹೇಳ್ತೈತಿ ಅಂತಕ್ಕಂಥ ಮಾತು ಹೇಳಿದರು. ಅದು ಇಸ್ಲಾಂ ಧರ್ಮ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಡ್ತೈತೆ ಅಂತ ಹೇಳಿದ್ರೆ ಅದಲ್ಲ ಅಂತ ನಾನು ಹೇಳ್ತೀನಿ. ಇಸ್ಲಾಂ ಧರ್ಮ ಹೆಣ್ಣು ಮಕ್ಕಳಿಗೆ ಸಮಾನತೆ ಇಲ್ಲ. ಸಮಾನತೆ ಎಲ್ಲ ಆದ್ರೂ ಹಿಂದೂ ಧರ್ಮದಲ್ಲಿ ಮಾತ್ರ. ಅದನ್ನು ದಯವಿಟ್ಟು ಅದನ್ನು ತಪ್ಪು ತಿಳ್ಕೋಬಾರ್ದು. ಅದಿತ್ತಂದ್ರೆ ಬಹುಪತ್ನಿತ್ವ ಇರ್ತಿದ್ದಿಲ್ಲ, ಅಲ್ಲಿ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ನಿರ್ಬಂಧಗಳು ಇರ್ತಿದ್ದಿಲ್ಲ. ಅದೇ ಹೆಣ್ಣು ಮಕ್ಕಳು ಒಪ್ಪುವುದಿಲ್ಲ ಇವತ್ತು. ಅದನ್ನು ತಲಾಕ್ ಇರ್ಬೋದು, ಮತ್ತೊಂದಿರ್ಬೋದು, ಬುರ್ಕಾ ಇರ್ಬೋದು. ಹೀಗಾಗಿ ಕೆಲವು ಧರ್ಮಗಳು ಯಾವಾಗ ಹುಟ್ಟಿವೆ ಅಂತ ಇದು ಈ ಧರ್ಮಕ್ಕೆ ಇಶ್ವನೇ ಇಲ್ಲ. ನಮ್ಮ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ವೇದ ಉಪನಿಷತ್ತುಗಳು ಎಷ್ಟು ಸಾವಿರ ವರ್ಷದಿಂದ ನಮಗೂ ಗೊತ್ತಿಲ್ಲ. ಮತ್ತೆ ಈ ಜಗತ್ತಿನ ತುಂಬ ಕೂಡ ಒಂದು ಕಾಲಕ್ಕೆ ಮೂರ್ತಿ ಪೂಜನೆ ಇತ್ತು. ಅದು ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಎಲ್ಲ ಕಡೆ ಕೂಡ ಮೂರ್ತಿ ಪೂಜೆಗಳನ್ನ ಮಾಡ್ತಾ ಇದ್ರು ಆಗಿನ ಜನ. ನಂತರ ಹುಟ್ಟಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಧರ್ಮ.
ಕ್ರಿಸ್ತ ಶಕೆ 2025 ಐತು, ಮುಗಿಯಾಕ ಬರತ್ತೆ ಇವತ್ತು. 2025 ವರ್ಷಗಳ ಹಿಂದೆ ಕ್ರಿಸ್ತ ಧರ್ಮ ಜಗತ್ತಾಗ ಎಲ್ಲೂ ಇದ್ದಿದ್ದಿಲ್ಲ. ಹಿಜ್ರಿ ಶಕೆ 1450-60 ಬಾದ್ರ ಅದು ಇಸ್ಲಾಂ ಧರ್ಮ ಹುಟ್ಟಿದ ಮೇಲೆ ಹುಟ್ಟಿರ್ತಕ್ಕಂಥ ಶಕೆ. ಅದು ಹಿಜ್ರಿ ಶಕೆ ಅಂತ ಕರೀತಾರೆ. ಅದು ನಮ್ದು ಕ್ರಿಸ್ತ ಶಕೆ ಪೂರ್ವ ಐತಿ. ಶಾಲಿವಾನ ಶಕೆ ಕ್ರಿಸ್ತ ಶಕೆ ಪೂರ್ವ ಲೆಕ್ಕ ಇಡಕ್ಕಾಗಿಲ್ಲ ಅದನ್ನ. ಮತ್ತ ಇದೇ ಧರ್ಮದ ಮೇಲೆ, ಇದೇ ಸಂಸ್ಕಾರ, ಈ ಸಂಸ್ಕೃತಿಯ ಮೇಲೆ ದಾಳಿಗಳು ಹಾಕೋತ ಬಂದಿರತಕ್ಕಂಥ ಇದನ್ನ ಎಷ್ಟು ಕಿತ್ಕೊಂಡು ಹೋಗ್ಯಾರೋ ಗೊತ್ತಿಲ್ಲ, ಎಷ್ಟು ಹಾಳು ಮಾಡ್ಯಾರೋ ಗೊತ್ತಿಲ್ಲ. ಆದರೂ ಕೂಡ ಈ ಧರ್ಮ ಜೀವಂತ ಐತಿ, ಇನ್ನೂ ಕೂಡ ಜೀವಂತವಾಗಿ ಇರ್ತೈತಿ. ಮತ್ತು ಜಗತ್ತಿಗೆ ಕೊನೆಯದಾಗಿ ಶಾಂತಿ ಕೊಡ್ತಕ್ಕಂಥ ಧರ್ಮ ಯಾವ್ದಾದ್ರೆ ಅದು ಹೆಮ್ಮೆಯ ಸನಾತನ ಧರ್ಮ, ಹಿಂದೂ ಧರ್ಮ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೇನೆ ನಾನು. ಅದ್ರ ಮೇಲೆ ಎಷ್ಟು ದಾಳಿಗಳಾಗಿದಾವೆ. ಆಕಳ ಮೇಲೆ ಕಟಕರು ಮಾಡ್ತಕ್ಕಂಥ ದಾಳಿಗಳನ್ನು ಹಿಂದೂ ಧರ್ಮದ ಮೇಲೆ, ಅಲ್ಲಿ ಋಷಿ ಮುನಿಗಳ ಮೇಲೆ, ಧಾರ್ಮಿಕ ಗ್ರಂಥಗಳ ಮೇಲೆ, ದೇವಸ್ಥಾನಗಳ ಮೇಲೆ, ಮಠ ಮಂದಿರಗಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ, ಕೇವಲ ಈ ದೇಶ ಸೋನಿಯಾಕಿ ಚಿಡಿಯಾ ಅಂತ ಕರಿತಿತ್ತಿಲ್ಲಿ. ಬಂಗಾರಕ್ಕೆ, ಬೆಳ್ಳಿಗೆ, ಶ್ರೀಮಂತಿಕೆ ಎಂದೂ ಕಮ್ಮಿದ್ದಿಲ್ಲ ಈ ದೇಶದೊಳಗೆ. ಯಾರ ಬಡವ್ರ ಮನೆ ತುಡುಗರು ಬರ್ತಾರೇನ್ರಿ? ತುಡುಗೆಲ್ಲ ಕಣವ ಹಗಲೊತ್ತು ನೋಡಿ ಬಂದಿರ್ತಾರವ. ಯಾವ ಮನ್ಯಾಗ ಬಂಗಾರ ಐತಿ, ಬೆಳ್ಳಿ ಐತಿ ನೋಡಿರ್ತಾರವ. ಪ್ಲಾನ್ ಮಾಡಿ ಸಾತಿವ್ ತುಡುಗು ಮಾಡ್ತಾರವ. ಯಾರ ಕುಂಬಾರ ಮನೆಗೆ ಗಡಿಗೆ ತುಡುಗು ಮಾಡ್ತಾರ? ಯಾರು ಮಾಡ್ತಾರೆ ಹೇಳಿ ನೋಡ್ರಿ. ಅಷ್ಟು ಶ್ರಮ ಪಟ್ಕೊಂಡ್ ಒಮ್ಮೆ ಬೀರ್ಬಲ್ಗೆ ಹಾಕ್ಬಾರ ಚರ್ಚೆ ಆಯ್ತದು. 64 ವಿದ್ಯೆಯೊಳಗೆ ಯಾವ ವಿದ್ಯೆ ಶ್ರೇಷ್ಠ ಅಂತ ಕೇಳಿದಾಗ ತಳತನ ಶ್ರೇಷ್ಠ ಅಂತ ಬೀರ್ಬಲ್ ಹೇಳ್ದಾವ. ಅದೇ ತುಡುಗು ಮಾಡಿದ್ವಿ ಅಂತ ದೊಡ್ಡ ಮಾತಾ ಅಕ್ಬರ್ ನಾವು ಹೋದ್ರೆ ಹೊತ್ತೊಂಡ್ರೆ ಏನೋ ತುಡುಗು ಮಾಡ್ಕೊಂಬಾರ ನೀವು ಅಂತಂದ ಬೀರ್ಬಲ್. ಅಕ್ಬರ್ ರಾತ್ರಿ ಬೇರೆ ಡ್ರೆಸ್ ಹಾಕೊಂಡು ಹೋದ. ಎಲ್ಲಿ ಹೋದ್ರು ಜನ ಎತ್ತಾಗವ್ರು, ಬರಲ್ಲ ಮನೆಯಾಗ ಯಾವ ಕೆಮ್ಮವ್ರು, ನದವ್ರು, ನಾಯಿಗಳು ಬರು, ಎಲ್ಲಿ ತುಡುಗು ಮಾಡಕ್ ಆಗಲಿಲ್ಲ. ಅಕ್ಬರ್ ಹೇಳುದು ಲಾಸ್ಟ್ ಕೂರ್ ಹೊರದು ಕುಂಬಾರ ಮನೆ ಇತ್ತಲ್ಲಿ. ಕಡಿಗೊಂದು ಗಡಿಗೆ ಒಯ್ಬೇಕಂತ ಅಲ್ಲಿ ಹೋದ. ಆ ಗಡಿಗೆ ಮ್ಯಾಗಿನ ತಗೊಂಡ್ರೆ ಬೀಳ್ತಿದ್ದಿಲ್ಲ. ಅವು ಕೆಳಗಿನ ಜಾಗ ಬಿಟ್ಟು ಮ್ಯಾಗಿನ ಗಡಿಗೆಲ್ಲ ಬಿಟ್ಬಿಟ್ರು. ಕುಂಬಾರ ಎದ್ಕೊಂಡು ಬಡಿಗೆ ತಗೊಂಡ್ ಬಂದ. ಆ ಗಡಿಗೆನೂ ತರಕಾಗ್ಲ ಅಕ್ಬರ್. ಯಾಕೆಂದ್ರೆ ಹೇಳಿದೆ ಅಂತ ಹೇಳಿದ್ರೆ ಎಲ್ಲಿ ಸಂಪತ್ತು ಐತಿ ಅಲ್ಲಿ ತುಡುಗರು ಬರ್ತಾರೆ. ಹೀಗಾಗಿ ಮಧ್ಯ ಪ್ರಾಚ್ಯದಿಂದ ಹಿಡ್ಕೊಂಡು ಯುರೋಪ್ ಖಂಡ ಹಿಡ್ಕೊಂಡು ಎಲ್ಲ ಜನ ಕಾಲಕ್ಕೆ ಈ ದೇಶದ ಮೇಲೆ ದಾಳಿ ಮಾಡ್ಯಾರ. ಬ್ರಿಟಿಷ್ ಬಂದ್ರು, ಮಸಾಲೆ ಸಮಸ್ಯೆಗಳಾಗಿ ಬಂದವು. ಇಲ್ಲಿ ರಾಜ್ಯಗಳನ್ನು ನೋಡಿದ್ರು, ಧರ್ಮದೊಳಗೆ ಭಾಗಗಳನ್ನು ನೋಡಿದ್ರು, ಅಸ್ಪೃಶ್ಯತೆಯನ್ನು ನೋಡಿದ್ರು. ಇವರು ಸಮಾನತೆ ಇಲ್ಲ. ಇಲ್ಲಿ ಜಗ ಹಚ್ಬಹುದು. ನಾವು ಎತ್ತಿ ಕಟ್ಟಿದ್ರಿಲ್ಲ. ಅವರು ಜಗ ಹಚ್ಚಿ ಅವರು ವ್ಯಾಪಾರ ಬಿಟ್ಟು ದೇಶ ಆಳ್ಬಿಟ್ರು. ಅವರು ಈಸ್ಟ್ ಇಂಡಿಯಾ ಕಂಪನಿ, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಚಂಗೀಸ್ ಖಾನ್ ಇವ್ರು ಬಂದ್ರು. ಅವ್ರು ತಿನ್ನಕ್ಕೆ ಏನಿರ್ತಿದ್ದಿಲ್ಲ. ಅಲ್ಲಿ 17 ಸಾರಿ 10 ಸಾರಿ ದಾಳಿ ಮಾಡಿ ಮಾಡಿ ತಗೊಂಡು ಹೋದ್ರು. ದಿಲ್ಲಿ ಕೈವಶ ಆಗಿದ್ದಿಲ್ಲ. ಪೃಥ್ವಿರಾಜ್ ಚೌಹಾಣ್ ಆಗ್ತಿದ್ದ ದಿಲ್ಲಿ. ಅವ್ರು ಸ್ವಾಧೀನ ಮಾವ ಜಯಚಂದ್ ಅವಾಗ ಆಸೆ ಹಚ್ಚಿದ್ರು. ಅವರು ನಿಮ್ಮ ಮಾವನ್ನ ಸೋಲ್ಸಾಕ ಅನುಕೂಲ ಮಾಡಿಕೊಡು, ನಮಗ ನಿಮ್ಮ ಮಾವನ್ನ ಸೋಲ್ಸಿದ ಮೇಲೆ ದಿಲ್ಲಿ ಗದಿಗೆ ನಿನ್ನ ಕುಂದಿಸ್ತೇವೆ ಅಂತ ಆಸೆ ಹಚ್ಚಿಬಿಟ್ರ ಜಯಚಂದ್. ದುಷ್ಟ ಬುದ್ಧಿಗೆ ಬಿದ್ದು ಅವ ಸಹಾಯ ಮಾಡ್ದ. ಆ ಮೊಹಮ್ಮದ್ ಗೆದ್ದ. ಪೃಥ್ವಿರಾಜ್ ಚೌಹಾಣ್ ಸೋಲ್ಬೇಕಾಯ್ತು. ಸೋಲ್ಬೇಕಾಯ್ತು. ಹಾಗೇನೆ ಸೈನಿಕರು, ನಮ್ಮ ಹಿಂದೂ ದೇಶದ ಸೈನಿಕರು ರಾತ್ರಿ ಒಟ್ಟರು ಕೂಡ ಊಟ ಮಾಡ್ತಿದ್ದಿಲ್ಲ. ಅದೊಂದು ಗುಪ್ತಚಾರ ಕಳಿಸಿದ್ರು ಅವರು ಮುಸ್ಲಿಂ ದೊರೆಗಳು. ಆ ರಾತ್ರಿ ಒಲೆಗಳ ಬಾವು ಇರ್ಲಕತ್ತಿದ್ವು ಅಲ್ಲಿ. ಹೋಗಿ ನೋಡಿದಾಗ ಅಲ್ಲಿ ಬ್ರಾಹ್ಮಣ ಸೈನಿಕರು ಅಡಿಗೆ ಬೇರೆ ಮಾಡ್ತಿದ್ರು, ಲಿಂಗಾಯತ್ ಅಡಿಗೆ ಬೇರೆ ಮಾಡ್ತಿದ್ರು, ಕ್ಷತ್ರಿಯರ ಅಡಿಗೆ ಬೇರೆ ಮಾಡ್ತಿದ್ರು, ಜಾಟ ಅಡಿಗೆ ಬೇರೆ ಮಾಡ್ತಾರೆ, ರಜಪೂತರು ಬೇರೆ ಮಾಡ್ತಿದ್ರು. ಎಲ್ಲರೂ ಕೂಡ ಒಂದೇ ಅಡಿಗೆ ಮಾಡಿ ಮಿಲಿಟರಿ ಹೆಂಗ್ ಕೂತಾರೆ ಉಂತಿದ್ದಿಲ್ಲ. ನಮ್ಮ ಸೈನಿಕರು ತಾವೇ ಅಡಿಗೆ ಮಾಡ್ಕೊಂಡು ಧರ್ಮಕ್ಕೆ ಸಂಬಂಧ ಇದ್ದಿದ್ದಿಲ್ಲ, ಸಮಾನತೆ ಇದ್ದಿದ್ದಿಲ್ಲ. ಅದೇ ಒಂದು ಸಾಕಾತ ಮುಸ್ಲಿಮರಿಗೆಲ್ಲ ನಮ್ಮ ದೇಶವನ್ನು ಧಾರ್ಮಿಕವಾಗಿ ಇವರು ಒಂದ್ ಕಡೆ ಉಣಂಗಿಲ್ಲ, ಒಂದೇ ಪೂಜೆ ಮಾಡಂಗಿಲ್ಲ. ಇವರು ಸೋಲಿಸ್ಬೋದು ಅಂತ ತಿಳ್ಕೊಂಡು ಅವರು ಎತ್ತಿ ಸೋಲಿಸ್ಕೊತ ಬಂದು ಅದನ್ನೇ ಅನ್ನ ಬಸವಣ್ಣರು ಎಲ್ಲ ತೊಂದರೆಗಳನ್ನ, ಈ ಧರ್ಮ ಆಗಿರ್ತಕ್ಕಂಥ ಅಸಮಾನತೆಯನ್ನ, ಅಸ್ಪೃಶ್ಯತೆಯನ್ನ ಇದನ್ನು ಹೋಗಿಸ್ಬೇಕು ಅಂತಕ್ಕಂಥ ಸೂತ್ರ ಹಿಡ್ಕೊಂಡು 12ನೇ ಶತಮಾನದಲ್ಲಿ ಜಾತಿ ಒಬ್ಬ ಶರಣ ನಿರ್ಮಾಣ ಮಾಡಿ ಈ ಜಾತೀಯತೆಯನ್ನು ಹೋಗಿಸೋ ಸಲುವಾಗಿ ಬಹಳ ಪ್ರಯತ್ನ ಪಟ್ಟರು.
ಅಲ್ಲಮ್ಮ ಪ್ರಭುಗಳು ಆ ಪೀಠದ ಅಧ್ಯಕ್ಷರಾಗಿದ್ರು. ಅಕ್ಕ ಮಹಾದೇವಿ ಕೂಡ ಶರಣೆಯಾಗಿ ಬಂದಿದ್ರು. ಕಾಶ್ಮೀರದ ಮಹಾರಾಜ ಬಂದಿದ್ದ, ಗಂಡ ಇತ್ತು ಕೂಡ ಬಂದಿದ್ರು. ಎಲ್ಲ ಇದ್ದು ಕೂಡ ಅವಾಗಿನ ಒಂದು ಕ್ರಾಂತಿ ಕೂಡ ಕಲ್ಯಾಣದ ಕ್ರಾಂತಿ ನೋಡ್ತೀವಿ ನಾವು. ಅಂದ್ರೆ ಉದಾಹರಣೆ ಕೊಟ್ಟು ನಾವು ಭಾಷಣ ಮಾಡ್ತೇವೆ, ವಚನ ಹೇಳ್ತೇವೆ, ಎಲ್ಲ ಹೇಳ್ತೀವಿ. ಹರಿಜನರಿಗೆ ಲಗ್ನ ಮಾಡಿರೋ ಉದ್ದೇಶ ಏನು? ಹಿಂದೂ ಧರ್ಮ, ಹಿಂದೂ ದೇಶ ಚಂದಾಗಿರ್ಬೇಕಾಗಿದ್ರೆ ಅವಾಗಿನ ಮುಸ್ಲಿಮರು ಯಾರು ಇದ್ದಿದ್ದಿಲ್ಲ, ಕ್ರಿಶ್ಚಿಯನ್ರು ಯಾರು ಇದ್ದಿದ್ದಿಲ್ಲ, ಕೇವಲ ಹಿಂದೂಗಳ ಇದ್ದೇವೆ. ಬಸವಣ್ಣವರ ಕಾಲಕ್ಕೆ ಇಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನ ಹೋಗಿಸ್ಬೇಕು, ಸಮಾನತೆ ಬರಬೇಕು, ಕೂಡಿ ಊಟ ಮಾಡಬೇಕು, ಕೂಡಿ ಪ್ರಾರ್ಥನೆ ಮಾಡಬೇಕು, ಎಲ್ಲ ಜಾತಿಗಳ ರಕ್ತ ಸಂಬಂಧ ಬೆಳಿಬೇಕು. ಈ ವಿಚಾರ ಇಟ್ಕೊಂಡು ಅನ್ನಬಸವ ಒಂದು ಪ್ರಯೋಗವನ್ನು, ದೊಡ್ಡ ಪ್ರಯೋಗವನ್ನು ಮಾಡಿ ಹೋದ್ರು. ಜಗತ್ತಾಗ ಯಾವ ದಾರ್ಶನಿಕರು ಮಾಡಲಿಲ್ಲ. ಅದನ್ನು ಸಹಿಸ್ಕೊಳಕ್ ಆಗಲಿಲ್ಲ ನಮಗ. ಅವ್ರನ್ನ ಕೊಲೆ ಮಾಡಿದ್ರು ಶರಣರು. ಅವಾಗ ಕೊಂಡಿ ಮನ್ಸನ್ನದವ್ರು ಸೇರಿ ಇಷ್ಟೆಲ್ಲ ಆದ್ಮೇಲೆ ಕೂಡ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇವತ್ತು 80 ವರ್ಷ ಬರಕತ್ತಿದೀವಿ ನಾವು. ಇನ್ನೂ ಕೂಡ ಅದೇ ಒಂದು ತೊಂದರೆ ಇವತ್ತು ನಮ್ಮಲ್ಲಿ. ಇನ್ನೂ ಕೂಡ ಅವರೇ ಆ ಸಂತತಿ ಅವರೇ ಬಹಳ ಮಾಡಿ ಹಿಂದೂಗಳ, ಮುಸಲ್ಮಾನರು, ಕ್ರಿಶ್ಚಿಯನ್ರು ಹಿಂದೂ ಧರ್ಮ ವೈರಿಗಳ ಅಲ್ಲ. ಅವರು ಒಂದು ಕಾಲಕ್ಕೆ ಪೂರ್ ಹಿಂದೂಗಳ ಈ ಸತ್ಯವನ್ನು ಕೂಡ ಅವ್ರು ಹೇಳಬೇಕಾಗೈತೆ. ನಾವು ಹೇಳಬೇಕಾಗೈತೆ. ಹಂಗಿತ್ತಂದ್ರೆ ಅವ್ರು ಅಮೆರಿಕದ ಮಂದಿ ಹೆಂಗದ ನೋಡ್ರಿಲ್ಲ, ಅವ್ರ ಆಕಾರನ ಬೇರೆ ಅದಾವ, ಇಂಗ್ಲೆಂಡ್ ಮಂದಿ ಆಕಾರ ಬೇರೆ ಅದಾವ. ಇಲ್ಲಿರ್ತಕ್ಕಂಥ 30 ಮಂದಿ ಕ್ರಿಶ್ಚಿಯನ್ರನ್ನ, 30 ಮಂದಿ ಮುಸ್ಲಿಮರನ್ನ, 30 ಮಂದಿ ಹಿಂದೂಗಳನ್ನ ಧಾರ್ಮಿಕ ಗುರುತುಗಳನ್ನು ತೆಗೆದು ಹಾಕಿ, ದಾಡಿ, ವಿಭೂತಿ ಎಲ್ಲರಿಗೂ ಬಿಳಿ ಡ್ರೆಸ್ ಹಾಕಿ 100 ಮಂದಿ ಕುಂದರ್ಸವಿ. ಅವಾಗ ಯಾವ ಮುಸ್ಲಿಮ, ಯಾವ ಕ್ರಿಶ್ಚಿಯನ್ನ, ಯಾವ ಹಿಂದೂ ಕಂಡು ಹಿಡಿದ ಬಹುಮಾನ ಕೊಡ್ತಾನ. ನಾವು ಈ ವಿಷಯ ಹೇಳುವುದಿಲ್ಲ ಮುನ್ನ. ಸಾಧ್ಯನೇ ಇಲ್ಲ. ನಮ್ಮ ಎಲ್ಲರ ಆಕಾರಗಳು ಒಂದಾವ. ಹಿಂದೂ ಇರಲಿ, ಮುಸ್ಲಿಂ ಇರಲಿ. ಅವ್ ಮೊಹಮ್ಮದ್ ಅಂದಾಗ ಮುಸ್ಲಿಂ ಅಂತ ತಿಳ್ಕೊತೀವಿ, ಅವ್ ಸ್ಟೀಫನ್ ಅಂದಾಗ ಕ್ರಿಶ್ಚಿಯನ್ ಅಂತ ತಿಳ್ಕೊತೀವಿ. ಬಹುತೇಕ ಕ್ರಿಶ್ಚಿಯನ್ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥವ್ರು ದಲಿತ ವರ್ಗ ಸೇರಿರ್ತಕ್ಕಂಥವ್ರು, ಕೆಲವರು ಗೋವಾಕ್ಕೆ ದುಡಿಯಕ್ಕೆ ಹೋಗಿರ್ತಕ್ಕಂಥ ದುಡ್ಡಿನ ಆಸೆಗೆ ಸೇರಿರ್ತಕ್ಕಂಥವ್ರು. ಇದು ಸತ್ಯ ಸಂಗತಿಗಳು. ಇವು ಎಲ್ಲಿವರೆಗೆ ಹಚ್ಚಿಕೊಂಡು ಹೋದಾಗ ಹಿಂದೂಸ್ತಾನ ಎಲ್ಲಿವರೆಗೆ ಹೋಗುದು ಹಿಂಗೆ ನಾವು. ಇದು ಕೊನೆ ಸಂಸ್ಕಾರ ಬೇಕು. ಸಂಸ್ಕಾರ ಬಗ್ಗೆ ಎಲ್ಲರೂ ಹೇಳ್ತೀವಿ ನಾವು. ಎಲ್ಲಿ ಸಂಸ್ಕಾರ 1, 2, 3 ಹಿಡಿತೀವಿ. ಹರಿದು ಕೂಡ ಅಂಗನವಾಡಿ ಕಳ್ಸಕ್ಕೆ ಶುರು ಮಾಡ್ತೇವೆ ಮಕ್ಕಳನ್ನ. ಹಿಂದ ಕಡೆ ಮಠ ಮಾಂಡಗಳಿದ್ದು, ಗುರುಕುಲಗಳಿದ್ದು. ಅದು ರಾಜನ ಮಗ ಆಗಬೇಕಾದ್ರು ಗುರುಗಳ ಹತ್ರ ಹೋಗಿಲ್ಲ, ವಿದ್ಯಾ ಕಲ್ತು ಬರ್ಬೇಕವ. ರಾಜ ಆಗವ ಸಹಿತ ಹಿಂದಿನ ಕಾಲದಾಗ ಮಠದ ಆಚರಣೆಗಳನ್ನ, ಧರ್ಮದ ಕಟ್ಟಳೆಗಳನ್ನ, ಎಲ್ಲ ವಿದ್ಯೆಗಳನ್ನ ಕಲ್ತು ಬಂದಾಗ ರಾಜನ ಪಟ್ಟ ಕೊಡ್ತಿದ್ರು ಆ ಕಾಲದಾಗ. ಅಂತ ಪದ್ಧತಿ ನಮ್ಮ ದೇಶದಾಗ ಇತ್ತು. ಅವಾಗ ಯಾವನು ಸುಮ್ಮನೆ ರಾಜನಾಗಿ ಬರ್ತಿದ್ದಿಲ್ಲ. ಪ್ರತಿಯೊಂದು ಒಂದು ರಾಜ್ಯಕ್ಕೂ ಒಬ್ಬ ಗುರುಗಳು ಇರ್ತಿದ್ರು. ಅಲ್ಲಿ ಈಗ ನಮ್ಮ ಮನೆ ಒಳಗೆ ಒಬ್ಬ ಗುರುಗಳದಾರ. ಆ ಗುರುಗಳಿಗೆ ಎಷ್ಟು ಬಳಸ್ಕೊತೀವಿ ನಾವು? ಎರಡು ಕಡೆ ತಪ್ಪೈತದು. ಅದು ಹೋಗ್ಬಿಟ್ಟೈತಿ. ಇವತ್ತು ನಾವು ಶಾಲೆಗಳು ಹೋಗ್ತೀವಿ, ಇಂಗ್ಲಿಷ್ ಶಾಲೆಗಳಿಗೆ ಹಚ್ತೀವಿ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಹೇಳ್ತಕ್ಕಂಥವ್ರು ಯಾರು ಹಂಗಾರ? ಭಜನಾ ಮಂಡಳಿಯಿಂದ ಮಾಡಕ್ಕಾಗತ್ತೇನು? ಪುರಾಣ ಕಥೆಯಿಂದ ಮಾಡಕ್ಕಾಗತ್ತೇನು? ಯಾಕಂದ್ರೆ ಏನು ನೋಡು, ಆಗೋದಿಲ್ಲ. ಮತ್ತೇನ್ ಮಾಡ್ಬೇಕು? ಇದು ಪರಿಹಾರ ಹುಡುಕ್ಬೇಕಲ್ಲ. ನಾವು ಹೋಗ್ಬಹುದು, ಮುಂದೆ ಮಕ್ಕಳು ಇರ್ತಾರಲ್ಲ, ವಂಶ ಇರ್ತೈತಲ್ಲ, ಅಲ್ಲಿ ಮತ್ತೆ ಜಾತಿ ಜಗಳ. ನಾವು ರಾಜಕಾರಣಿಗಳು ಅದು ಉಪಯುಕ್ತವಾಗಿ ಪ್ರಯತ್ನ ಮಾಡ್ತೀವಿ ನಾವು ಅಷ್ಟೇ. ಬಹುತೇಕ ಜನ ಆರ್ಸಕ್ ಹೋಗುದಿಲ್ಲ. ನಾವು ಹೋದ್ ಹೆಂಗ್ ಬರ್ತಾವ ವಿಚಾರ ಮಾಡ್ತೀವಿ ಅಷ್ಟೇ. ನಾವು ದೇಶ ಆಳಕತ್ತ ಆಗ್ಲಿ ಆ ಚಿಂತೆ ಮಾಡ್ತಾರೆ. ದೇಶ ಭಾಗ ಹಾಕಿದ್ದಲ್ಲ, ಪಾಕಿಸ್ತಾನ ಹಾಕಿದ್ದಲ್ಲ, ಅಫ್ಘಾನಿಸ್ತಾನ ಹಾಕಿದ್ದಲ್ಲ, ನೇಪಾಳ ಹಾಕಿದ್ದಲ್ಲ, ಸಿಲೋನ್ ಹಾಕಿದ್ದಲ್ಲ, ಬ್ರಹ್ಮದೇಶ ಹಾಕಿದ್ದಲ್ಲ. ಅಖಂಡ ಹಿಂದೂಸ್ತಾನ ಇರ್ತದೆ ನಮ್ದು. ಅಲ್ಲ ಕತ್ತರಿಸ್ಕೊತ ಬಂದೇವೆ ನಮ್ಮ ಸ್ವಾರ್ಥದ ಸಲುವಾಗಿ, ಸಮಾನತೆ ಇರದ ಸಲುವಾಗಿ. ಅದಕ್ಕೆ ಏಕೈಕ ಆಶಾ ಕಿರಣ ಏನಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಸಂಸ್ಕಾರ ಕೊಡ್ತಕ್ಕಂಥ ಆಧುನಿಕ ಕಾಲದ ಕಲಿಯುಗದ ಒಂದು ಸಂಸ್ಥೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ. ಯಾರು ಹೋಗ್ತಿರೋ ಬಿಡ್ತಿರೋ ಅಂತ ಗೊತ್ತಿಲ್ಲ. ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಸಾಕಿಗೆ. 1 ವರ್ಷ ಕಳ್ಸ್ರಿ, 2 ವರ್ಷ ಕಳ್ಸ್ರಿ. ನಿಮ್ ಮನಿ ಬಿಟ್ಟು ಹೋಗುವಾಗ ಮಗ ಹೆಂಗಿದ್ದ, ಶಾಖೆಯ ಸಂಸ್ಕಾರ ಬಂದ್ಮೇಲೆ ನಿಮ್ಮ ಮಗ ಹೆಂಗದ ನೀವೇ ಪರೀಕ್ಷೆ ಮಾಡ್ರಿ. ಶಾಖೆಗೆ 100 ವರ್ಷ ತುಂಬಾಕತೈತಿ. ಇವತ್ತು 100 ವರ್ಷ ತುಂಬಾಕತೈತಿ. ಇದು ಚರ್ಚೆ ಆಗ್ಲಾಗತೈತಿ. ಇವತ್ತು ಯಾರೋ ಬೈತಾರ, ಯಾರೋ ಟೀಕೆ ಮಾಡ್ತಾರ, ಅದು ಒಂದು ಚರ್ಚೆನೆ. ಬೇರೆಯವ್ರನ್ನ ಟೀಕೆ ಮಾಡೋದಿಲ್ಲ, ಬೇರೆಯವ್ರನ್ನ ತಪ್ಪಳಾಗಿಲ್ಲ ಯಾರಿಗೂ. ನಾವು ಅವ್ರ ತಲೆಯಾಗ ಪೂರ ಬಂದ್ರೆ ಅದಕ್ಕೆ ಬೈತಾರ. ಅವ್ರು ಪೂರ ತಿಳಿದಿಲ್ಲ ಅವ್ರಿಗೆ. ಲಾಠಿ ಬಗ್ಗೆ ಮಾತಾಡ್ತಾರೆ, ಡ್ರೆಸ್ಸಿನ ಬಗ್ಗೆ ಮಾತಾಡ್ತಾರೆ. 100 ವರ್ಷ ಆದಾಗಿ ಇವತ್ತು ಆಕರ್ಷಕ ಪಥ ಸಂಚಲನ ಇವತ್ತೆಲ್ಲ ಕಡೆ ನಡಕತ್ತಾವ. ಅದನ್ನ ಸ್ವೀಕಾರ ಮಾಡಕತ್ತಾರ. ನಮ್ಮೂರಿನಾಗ ಸಂಚಲನ ಆದಾಗ ನಮ್ಮ ಮುಸ್ಲಿಂ ಬಂಧುಗಳು, ನಾನು ಎಲ್ಲಾ ಭಾಷೆದಾಗ ಹೇಳ್ತಿರ್ತೇನೆ. ನಾನು ಓವರ್ ಮುಸ್ಲಿಂ ಅಲ್ಲ, ಹಿಂದೂ ಅದನ್ನ ಅಂತ ಹೇಳ್ತೀನಿ. ನಾನು ಕಾರ್ಯಕ್ರಮ ಮಾಡಿದ್ರೆ ಆ ರುಟುಮಾರ್ ಸೊಟ್ಟು ನೋಡಕ್ ಬಂದಿಲ್ಲ, ಓಣಿ ನೋಡಿ ಬಂದ್ರು.
ಆಗ್ಬೇಕ್ರಿ, ಭಾರಿ ಆಗೈತ್ರಿ ಕಾರ್ಯಕ್ರಮ ಅವ್ರು ಖುಷಿ ಪಟ್ರು. ಮುಸ್ಲಿಂ ಮೂಲ ಯಾರು ಮಾಡಬೇಕು ಅಂದ್ರೆ ಮೂಲ ಇರ್ತಕ್ಕಂಥ ನಾವು ಹಿಂದೂಗಳು, ಅಲ್ಲಿ ಲಿಂಗಾಯತರಲ್ಲಿ ಬೇರೆ ಏನೇ ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು, ನಾವು ತಿಳಿಸುವಂತ ಕೆಲಸ ಮಾಡ್ಬೇಕು ನಾವು ಅಂದಾಗ ಅವ್ರು ಹೋಗ್ತಾರೆ. ಇದು ಧರ್ಮದ ಚಿಂತನೆ. ನಾ ಹೇಳುವಂತ ನಿಮಗೆ ಏನ್ ತಿಳಿತೈತೆ ನನಗೆ ಗೊತ್ತಿಲ್ಲ, ನಾನು ಇಡ್ತೈತೆ ಶಾಶ್ವತವಾಗಿ ಚಂದಾಗಿರ್ಬೇಕು ಧರ್ಮ ಅಂತ ಹೇಳಿದ್ರೆ. ಅದಕ್ಕಾಗಿ ಇವತ್ತು ನಾವು ಬಿಡ್ರಿ ಅರ್ಬಸ್ತಾನ್ ಎಲ್ಲಿ ಇಸ್ಲಾಂ ಧರ್ಮ ಹುಟ್ಟೈತಿ, ಮಕ್ಕಾ ಮದೀನಾ ಪವಿತ್ರ ಕ್ಷೇತ್ರ ಎಲ್ಲೈತಿ, ಅಲ್ಲಿ ರಾಜನ ಮಗ ನಮ್ಮ ದೇಶದ ಪ್ರಧಾನಮಂತ್ರಿ ಖಾಸ್ ದೋಸ್ತ್, ಅಲ್ಲಿ ಜಾಗ ಕೊಟ್ಟು ಜಗತ್ತಿನ ದೊಡ್ಡ ಒಂದು ನಾರಾಯಣ ಮಂದಿರ ಉದ್ಘಾಟನೆ ಮಾಡಿ ಆಯ್ತು. ನಾವೆಲ್ಲ ನೋಡಿದ್ವಿ ಟಿವಿ. ಮೂರ್ತಿ ಪೂಜೆ ಬೇಡ ಅನ್ನೋ ದೇಶ ಧರ್ಮ ಇಸ್ಲಾಂ. ಹೊಳೆ ಹಿಂದೂ ಧರ್ಮ, ಹಿಂದೂಗಳು ಬರಬೇಕು ದೇಶಕ್ಕೆ. ನಾರಾಯಣ ಮಂದಿರ ನಿರ್ಮಾಣ ಆಗೈತಿ, ಅದಕ್ಕೆ ಜಾಗ ಕೊಟ್ಟ ಅಲ್ಲಿ ದೊರೆ, ಮುಸ್ಲಿಂ ದೊರೆ, ಮತ್ತು ಖುಷಿಯಿಂದ ಅದು ಉದ್ಘಾಟನೆ ಮಾಡಿದ್ರು. ಅವ ದಾಟಿಲ್ಲ, ಪೆಟ್ರೋಲ್ ಚಾಲಕ ಆಯುಷ್ಯ ಇಲ್ಲ ಮುಂದೆ. ಈಗ ವಿದ್ಯುತ್ತಿನ ಗಾಡಿ ಹಿಡಿಯಕತ್ತಾವ, ಎಥನಾಲ್ ಬಂದೈತಿ, ಅವ್ರಿಗೆ ಗೊತ್ತೈತೆ. ಅವ್ರಿಗೆ ಪೆಟ್ರೋಲ್ ಚಾಲ ಹೋಗ್ಬಿಟ್ರೆ ಅರ್ಬಸ್ತಾನದಾಗಿದ್ದಂಥವ್ರಿಗೆ ಬರೀ ಉಸಕೈತೆ ಅಲ್ಲಿ, ಅದಕ್ಕೆ ಬೆಳೆ ಇಲ್ಲ. ಮುಂದೆ ನಮ್ಮ ದೇಶಕ್ಕೆ ಬರೋರು ಯಾರು? ಜಗತ್ತಿನಾಗ ದೊಡ್ಡ ಸಂಖ್ಯೆ ಇರ್ತಕ್ಕಂಥ ಭಾರತೀಯರು ಹಿಂದೂಗಳು ನಮ್ಮ ದೇಶಕ್ಕೆ ಬರಬೇಕು, ಅವರ ಒಂದು ನೆಪ ಇಟ್ಕೊಂಡು ಬರಬೇಕು. ಅವ್ರ ಧಾರ್ಮಿಕ ಕೇಂದ್ರ ಇಲ್ಲಿಂದ ಬರ್ತಾರೆ, ಅವ್ರು ಟ್ಯಾಕ್ಸ್ ಕೊಡ್ತಾರೆ, ಆ ಟ್ಯಾಕ್ಸ್ ಸರ್ಕಾರ ನೀಡಬೇಕು ಚಿಂತನೆ ಇಟ್ಕೊಂಡು ಆ ನಾರಾಯಣ ಮಂದಿರ ಕಟ್ಟೋದಕ್ಕೆ ಆ ಸೌದಿ ಅರೇಬಿಯಾದ ರಾಜ ಪರವಾನಗಿ ಕೊಟ್ಟ. ದಾಟಿಲ್ಲ, ಗೊತ್ತಿರಲಿಲ್ಲ. ಮನೆ ತಾಲಿಬಾನಿ ವಿದೇಶ ಮಂತ್ರಿ ಬಂದ ನಮ್ಮ ದೇಶಕ್ಕೆ, ಅವನ ಹೆಸರು ಏನಾಯ್ತಲ್ರಿ, ತಾಲಿಬಾನಿ ಅಫ್ಘಾನಿಸ್ತಾನ. ಮೊನ್ನೆ ಹೋದವಾರ ಬಂದ ತಾಲಿಬಾನ್ ಗೊತ್ತಲ್ಲ ನನಗೆ. ಬುದ್ಧನ ಮೂರ್ತಿಗಳು ಹೊಡೆದಂತ ದೇಶ ಅದು. ಅಲ್ಲಿ ತನ್ನ ದೇಶ ಇತ್ತು ಅಫ್ಘಾನಿಸ್ತಾನದಾಗ, ಬುದ್ಧನ ಮೂರ್ತಿ ಇತ್ತು ಅಲ್ಲಿ. ಕೇವಲ ಒಂದು 25 ವರ್ಷದ ಬುದ್ಧನ ಮೂರ್ತಿ ಹೊಡೆದಾರ ಅವರು. ಈಗ ಹೊರ ಜಾಗ ಕೊಡ್ತೀನಿ, ಹಿಂದೂ ಧರ್ಮದ ಮಂದಿರ ಕಟ್ಟೋದು ಬಂದ ಮನೆ ನಮ್ಮ ಒಂದು ಹೇಳಿ ಒಂದು 2 ವಾರ ಇಲ್ಲ. ಅವ್ರಿಗೆ ಅರ್ಥ ಆಗೈತಿ, ಹಿಂದೂಗಳು ಮಾತ್ರ ಸಹಿಷ್ಣುಗಳು, ಹಿಂದೂಗಳು ಮಾತ್ರ ಕೊಡುಗೈ ದಾನಿಗಳು. ಮತ್ತೆ ಇನ್ನೊಂದು ಧರ್ಮ ಹಾಳು ಮಾಡಿದ್ರೆ ತಮ್ಮ ಧರ್ಮದ ಬಗ್ಗೆ ಹೇಳ್ತಕ್ಕಂಥ ಧರ್ಮ ಯಾವ್ದಾದ್ರೆ ಅದು ಹಿಂದೂ ಧರ್ಮ ಮಾತ್ರ. ಖಡ್ಗ ಹಿಡಿದಿಲ್ಲ, ಬಂದೂಕು ಹಿಡಿಯಂಗಿಲ್ಲ. ಪೂಜ್ಯರ ವಾಣಿಯಿಂದ ಸ್ವಾಮಿ ವಿವೇಕಾನಂದರ ವಿವೇಕಾನಂದ ಸ್ವಾಮಿ ಅಂತ ಸನ್ಯಾಸಿಗಳಿಂದ, ಅನ್ನ ಬಸವಣ್ಣವರು ಸ್ವಾಮಿ ಸಮಕಾಲೀನ ಶರಣರಿಂದ, ಪೂಜೆ ವೇದಿಕೆ ಸ್ವಾಮೀಜಿಯವರಿಂದ, ಅವರಿಂದ ಎಂದೂ ಅದ್ರ ಕೊಂದು ಬಂದು ನಮ್ಮ ಧರ್ಮ ಹಬ್ಬಿಸತ್ ಯಾವಾಗೂ ಹೇಳಿಲ್ಲ, ಮುಂದೂ ಹೇಳೋದಿಲ್ಲ. ಬುದ್ಧಿ ಹೇಳಿ ಕೇಳಿ ನಮ್ಮ ವಿಚಾರಗಳನ್ನ, ಬದುಕುವ ಕಲೆಯನ್ನ, ಕೌಟುಂಬಿಕ ವ್ಯವಸ್ಥೆಗಳನ್ನ ಹೇಳಿ ಹೋಗ್ಬೇಕು ಅಂತಕ್ಕಂಥ ಸೂತ್ರ ಹೇಳ್ತಕ್ಕಂಥ ಧರ್ಮ ಯಾವ್ದಿದ್ರೆ ಅದು ಕೇವಲ ಹಿಂದೂ ಧರ್ಮ ಅಂತಕ್ಕಂಥದ್ದು ಮರಿಬಾರ್ದು ಯಾರು ಬಂಧುಗಳೇ. ಹೀಗಾಗಿ ಇವತ್ತು ಕೆಲವು ಏನೋ ಟೈಮ್ಸ್ ಚರ್ಚೆಗೆ ಬಂದೆ ನಾವು. ಅದಕ್ಕೆ ಒಂದು ಸಂಸ್ಥೆ ಬೇಕು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಬೇಕು, ಮತ್ತೇನೂ ಇಲ್ಲ, ಮತ್ತೇನೂ ಪರಿಹಾರ ಇಲ್ಲ ಈ ದೇಶದೊಳಗೆ. ನಿರಂತರವಾಗಿ ಯಾರು ಅಲ್ಲಿದ್ದ ಅಪೇಕ್ಷೆ ಇರೋದಿಲ್ಲ. ನೀವೇ ಕೈಲಿ ದುಡ್ಡು ಕೊಡಬೇಕು, ನೀವೇ ಡ್ರೆಸ್ ಕೊಡ್ಕೋಬೇಕು, ನೀವೇ ಭಾಗವಹಿಸಬೇಕು, ವರ್ಷಕ್ಕೊಂದು ಗುರುದಕ್ಷಿಣೆ ಹಾಕಬೇಕು. ಅಲ್ಲಿ ಎಂಜಿನಿಯರಿಂಗ್ ಕಲ್ತ MBBS BSc ಏನು ಕಲ್ತಿರ್ತಾರೋ ಎಲ್ಲ ಮನಿ ಬಿಟ್ಟು ಬಂದ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರೆ. ಲಕ್ಷಗಟ್ಟಲೆ ಮಂದಿ ಇವತ್ತು ಮಾಡ್ತಾರೆ. ಅವ್ರು ತಿರ್ಕೊಂಡ್ರೆ ಸಂಘ ಅವ್ರಿಗೆ ಎಂತ ಸಂಸ್ಕಾರ ಮಾಡ್ತೈತೆ, ಅವ್ರು ಹೋಗಿ ಎಲ್ಲಿ ಇದು ಮಾಡೋದಿಲ್ಲ. ಅಂದ್ರೆ ಆ ಸಂಸ್ಕಾರ ಬೇಕು ಅಂತಕ್ಕಂಥ ಕಲಿಸ್ತಕ್ಕಂಥ ಬಹಳಷ್ಟು ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಇದ್ದಂಥ ಸಂದರ್ಭದಲ್ಲಿ ನಾನು ಏನು ಕೊಡಬೇಕು, ದೇಶಕ್ಕೆ ಏನು ಕೊಡಬೇಕು, ಧರ್ಮಕ್ಕೆ ಏನು ಕೊಡಬೇಕು ಅಂತಕ್ಕಂಥ ವಿಶೇಷವಾದ ಚಿಂತನೆ ಮಾಡ್ತಕ್ಕಂಥ ಒಂದು ಸಂಘಟನೆ ಯಾವ್ದಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ಇವತ್ತು ಜಗತ್ತಿನ ತುಂಬಾ ಹೊತ್ತದ್ದು ಗೊತ್ತಿರಲಿ ನಿಮಗೆಲ್ಲ, ತಡೆಯಕ್ಕೆ ಯಾರಿಗೂ ಆಗುದಿಲ್ಲ. ಅದು ದೇವರ ಸಂಕಲ್ಪ ಐತದು, ತಡೆಯಕ್ಕೆ ಯಾರಿಗೂ ಆಗುದಿಲ್ಲ, ತಡಿಲೂಬಾರದು. ಆ ಮುಖಾಂತರವಾಗಿ ವಸುದೈವ ಕುಟುಂಬ ಅಂತಕ್ಕಂಥ ಒಂದು ಹಿಂದೂ ಧರ್ಮದ ಒಂದು ಘೋಷವಾಕ್ಯ ಐತಿ. ಇಡೀ ಕುಟುಂಬ, ಕೇವಲ ಈ ಒಬ್ಬ ಮುಸ್ಲಿಮ, ಒಬ್ಬ ಕ್ರಿಶ್ಚಿಯನ್ ಬ್ಯಾರೆ ಅಂತ ಎಂದು ಅನ್ನೋದಿಲ್ಲ ಹಿಂದೂ ಧರ್ಮ. ಇಡೀ ಜಗತ್ತ ಒಂದು ಮಣಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಧರ್ಮ ಯಾವ್ದಾದ್ರೆ ಅದು ಸನಾತನ ಹಿಂದೂ ಧರ್ಮ. ಆ ಧರ್ಮ ಕೂಡ ಅಚರಾಮಾಗಿ ಇರ್ತೈತಿ. ಇರೋ ಸಲುವಾಗಿ ನಮ್ಮ ಕೊಡುಗೆ ಏನು, ನಮ್ಮ ತ್ಯಾಗ ಏನು ಅಂತಕ್ಕಂಥ ವಿಚಾರ ಚಿಂತನೆ ಮಾಡಿಸಲಾಗ ಧರ್ಮ ಸಭೆ ಇದು. ಆ ಲಕ್ಷ್ಮೀ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವೆಲ್ಲ ಸ್ವಾಮೀಜಿಯವರ ಸಾನ್ನಿಧ್ಯ ಮಾಡ್ಕೊಂಡು ಬಂದಿದ್ದೀರಿ. ಇಂಥ ವಿಚಾರಗಳ ಚರ್ಚೆಗಳಾಗಬೇಕು, ತಪ್ಪಾಗಿದ್ದು ಚರ್ಚೆ ಆಗಬೇಕು. 100% ನಾ ಹೇಳಿದ ಸರಿ ಅಂತ ಅಲ್ಲ, 10 ಸಲ ಚರ್ಚೆ ಮಾಡೋಣ. ತಪ್ಪು ನಾನು ನೋಡ್ಕೊಂಡು ಬಂದಿರ್ತಕ್ಕಂಥ ಸತ್ಯಗಳನ್ನ ನಾ ಇಟ್ಟಿರ್ತೀನಿ, ನೀವು ಕಂಡಿರ್ತಕ್ಕಂಥ ಸತ್ಯಗಳನ್ನ ನೀವು ಇಡಬೇಕು. ಇಟ್ಟಲ್ಲಿ ಜಗಳ ಅಲ್ಲ, ಇದು ಚರ್ಚೆ ಆಗಿ ಒಂದು ಪೂರ್ಣ ಒಂದು ಸದೃಢವಾಗಿರ್ತಕ್ಕಂಥ ಈ ಸಮಾಜ ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕಳಕಳಿ ಮಾತ್ರ ಅಂದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಿಂದಗಿಯ
ಈ ಲಕ್ಷ್ಮೀದೇವಿ ಜಾತ್ರೆ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರು, ತಾವೆಲ್ಲ ತಾಯಂದರು, ಪೂಜ್ಯರು, ಎಲ್ಲ ಹಿರಿಯರು ಎಲ್ಲ ಸೇರಿ ದೊಡ್ಡ ಪ್ರಯತ್ನವನ್ನು ಮಾಡಿದಿರಿ. ಇದೇ ರೀತಿ ಚರ್ಚೆಗಳು ಎಲ್ಲ ಧಾರ್ಮಿಕ ಕಾರ್ಯಗಳು ಆಗಬೇಕು. ಆ ಮುಖಾಂತರವಾಗಿ ಇವತ್ತು ನಮ್ಮ ಜಗತ್ತು ನಮ್ಮ ಕಡೆ ನೋಡ್ಲಾಕತೈತಿ. ಇವತ್ತು ನಾವು ಮಲ್ಲಿನ ಭಾರತೀಯರಲ್ಲ, ಮಲ್ಲಿನ ಭಾರತ ಕೂಡ ಅಲ್ಲ, ಮಲ್ಲಿನ ಸನಾತನ ಧರ್ಮ ಕೂಡ ಇವತ್ತು ಬಹಳ ದೇಶಪೂಜ್ಯವಾಗಿದೆ. ಹೀಗಾಗಿ ಇಂಥ ಸಂದರ್ಭ ಅಂತ ಒಳ್ಳೆಯ ನಾಯಕತ್ವ ನಮಗಿದೆ. ಈ ದಿವಸದಿಂದ ಮುಂದಿನ ದಿನದಲ್ಲಿ ಯಾರೂ ಕೂಡ ಭಾರತದ ಮೇಲೆ ಕಣ್ಣೆತ್ತಿ ನೋಡಬಾರದು ಅಂತಕ್ಕಂಥ ವಿಚಾರ ಆಗಬೇಕು. ಆ ನಿಟ್ಟಿನಲ್ಲಿ ಆ ಲಕ್ಷ್ಮೀ ದೇವಿ ನಮ್ಮೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಲಿ, ಜಗತ್ತಿಗೆ ಒಳ್ಳೆಯದನ್ನು ಮಾಡಲಿ ಅಂತ ತಾಯಿಯಲ್ಲಿ ಬೇಡಿಕೊಂಡು ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.